ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಆಯುರ್ವೇದದಿಂದ ನಮ್ಮ ಶಕ್ತಿಯನ್ನು ಹೇಗೆ ವರ್ಧಿಸಿಕೊಳ್ಳಬಹುದು, ಹೇಗೆ ಹೆಚ್ಚಿಸಿಕೊಳ್ಳಬಹುದು ಅಂತ ಹಲವಾರು ಜನರ ಪ್ರಶ್ನೆ ಇರುತ್ತೆ. ಸೊ ಇಲ್ಲಿ ಶಕ್ತಿ ಅಂತ ಹೇಳುವುದು ರೋಗ ನಿರೋಧಕ ಶಕ್ತಿ ಕೂಡ ಇರಬಹುದು, ನಮ್ಮ ಜನರಲ್ ಶಕ್ತಿ ಅಂತ ಏನು ಹೇಳ್ತೀವೋ ಅದು ಕೂಡ ಇರಬಹುದು, ಮಾನಸಿಕ ಶಕ್ತಿ ಕೂಡ ಇರಬಹುದು, ಹೀಗೆ ಹಲವಾರು ರೀತಿಯ ಶಕ್ತಿಗಳು ಕೂಡ ಇರಬಹುದು. ಸೊ ಇವತ್ತು ನಾನು ಈ ಸಂಚಿಕೆಯಲ್ಲಿ ನಿಮಗೆ ಆಯುರ್ವೇದದ ಮೂಲಕ ಹೇಗೆ ನಾವು ನಮ್ಮ ಎನರ್ಜಿ ಬೂಸ್ಟ್ ಮಾಡ್ಕೊಳ್ಬಹುದು, ಹೇಗೆ ನಮ್ಮ ಶಕ್ತಿನ ಹೆಚ್ಚಿಸ್ಕೊಳ್ಬಹುದು, ವರ್ಧಿಸ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಫುಡ್ ವೈಸ್ ಯಾವಾಗಲೂ ಕೂಡ ನಾನು ಆಹಾರ, ನಿದ್ರೆ ಮತ್ತು ವ್ಯಾಯಾಮದ ಬಗ್ಗೆ ಮಾತಾಡ್ತಾ ಇರ್ತೇನೆ. ಸೊ ಆಹಾರದಲ್ಲಿ ನಾವು ನೋಡ್ತಾ ಹೋದ್ರೆ ಹಿತವಾಗಿರೋದನ್ನ ನಾವು ಸೇವನೆ ಮಾಡ್ತಾ ಇರಬೇಕು. ಏನ್ ಸರ್ ಹಿತವಾಗಿರೋದು ಅಂತ ಹೇಳಿದ್ರೆ, ನಾವು ಇರುವಂತ ಪ್ರದೇಶದಲ್ಲಿ ಯಾವ ಯಾವ ಆಹಾರಗಳನ್ನ ಬೆಳೀತಾ ಇರ್ತಾರೆ, ಅಥವಾ ನಾವು ಹುಟ್ಟಿ ಬೆಳೆದಿರುವಂತಹ ಪ್ರದೇಶದಲ್ಲಿ ಯಾವ ಯಾವ ಆಹಾರಗಳನ್ನ ಬೆಳೀತಾ ಇರ್ತಾರೆ, ಅಂತಹ ಆಹಾರಗಳು ನಾವು ಸೇವಿಸಬೇಕು ಅಥವಾ ಸೇವನೆ ಮಾಡ್ತಾ ಇರಬೇಕು. ಅದು ನಮಗೆ ಹಿತಕರವಾದದ್ದು. ಸೊ ಇದನ್ನ ಖಂಡಿತವಾಗ್ಲೂ ನಾವು ಫಾಲೋ ಮಾಡಬೇಕು. ಇನ್ನು ಸೆಕೆಂಡ್ ಏನಪ್ಪಾ ಅಂತ ಹೇಳಿದ್ರೆ, ಹಿತ ಬುಕ್ ಆದ್ಮೇಲೆ ಮಿತ ಬುಕ್ ಅಂತ ಹೇಳ್ತೇವೆ. ಮಿತವಾಗಿ ತಿನ್ಬೇಕು. ಸರ್ ಹೇಳಿದ್ದಾರೆ ನಮ್ಮ ಪ್ರದೇಶದಲ್ಲಿ ಬೆಳೆದಿರೋದು ಒಳ್ಳೆಯದು ಅಂತ ಹೇಳಿ. ಇಲ್ಲ ಸರ್, ನಮ್ಮ ಪ್ರದೇಶದಲ್ಲಿ ರಾಗಿ ಬೆಳೀತಾರೆ ಅಂತ ಹೇಳಿ ಬೆಳಿಗ್ಗೆಯಿಂದ ಸಂಜೆವರೆಗೂ 4-5 kg ರಾಗಿ ತಿನ್ನೋದಲ್ಲ. ಮಿತವಾಗಿ ತಿನ್ಬೇಕು, ನಾವು ಮಿತಿ ಇರಬೇಕು ಅಲ್ಲಿ. ಸೊ ಮಿತವಾಗಿ ಆಹಾರವನ್ನ ಸೇವನೆ ಮಾಡುವಂಥದ್ದು ಇದು ಎರಡನೇ ಒಂದು ರೂಲ್. ಮೂರನೇದೇನು ಮತ್ತೆ ಇಂಪಾರ್ಟೆಂಟ್, ಮೂರನೇದೇನಪ್ಪ ಅಂತ ಹೇಳಿದ್ರೆ ಋತು ಬುಕ್ ಅಂತ ಹೇಳ್ತೇವೆ. ಋತು ಬುಕ್ ಅಂದ್ರೆ ಯಾವ ಯಾವ ಕಾಲಕ್ಕೆ, ಯಾವ ಯಾವ ಸೀಸನ್ ಅಲ್ಲಿ, ಯಾವ ಯಾವ ಋತುವಿನಲ್ಲಿ ಯಾವ ಯಾವ ಆಹಾರಗಳು, ಸೀಸನಲ್ ಫುಡ್ಸ್ ಅಂತ ಏನ್ ಹೇಳ್ತೇವೆ, ಸೀಸನಲ್ ಫ್ರೂಟ್ಸ್ ಅಂತ ಏನ್ ಹೇಳ್ತೇವೆ, ಇವೆಲ್ಲ ಕೂಡ ನಾವು ಸೇವನೆ ಮಾಡತಕ್ಕದ್ದು. ಸೊ ಇದನ್ನ ಬಿಟ್ಟು ಹೊರತಾಗಿ ಬೇರೆದನ್ನ ಸೇವನೆ ಮಾಡಿದ್ರೆ ಅಲ್ಲಿ ನಮ್ಮ ಶಕ್ತಿ ಏನಿದೆ ಅದು ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಅದು ರೋಗದ ರೂಪದಲ್ಲಿ ಕಡಿಮೆ ಆಗಬಹುದು, ಅಥವಾ ಅದು ಬೇರೆ ಯಾವುದೋ ಒಂದು ರೂಪದಲ್ಲಿ ಕಡಿಮೆ ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಮಿತವಾಗಿ ತಿನ್ಬೇಕು, ಹಿತವಾಗಿ ತಿನ್ಬೇಕು, ಋತುವಿಗೆ ಅನುಸಾರವಾಗಿ ತಿನ್ಬೇಕು. ಮತ್ತೊಂದು ಏನ್ ಸರ್ ಋತುವಿಗೆ ಅನುಸಾರವಾಗಿ ತಿನ್ಬೇಕು ಅಂತ ಮೀನಿಂಗ್ ಅಂತ ಹೇಳಿದ್ರೆ, ಟೈಮಿಗೆ ತಿನ್ಬೇಕು ಅಂತ. ಟೈಮ್ ಆಗಿದೆ ಅಂತ ಹೇಳಿದ್ರೆ ಅವಾಗ ತಿನ್ಬೇಕು. ಹಸಿವಾಗದೇನೆ ಟೈಮ್ ಆಗಿದೆ ಅಂದ್ರೆ ತಿನ್ಲಿಕ್ಕೆ ಹೋಗ್ಬಾರ್ದು. ಟೈಮ್ ಆಗಿದೆ ಅಂದ್ರೆ ಹಸಿವಾಗಿಲ್ಲ ಅಂತ ಹೇಳಿದ್ರೆ ಅವಾಗ ತಿನ್ಲಿಕ್ಕೆ ಹೋಗ್ಬಾರ್ದು ನಾವು. ಅದೇ ರೀತಿ ಹಸಿವು ಆಗಿದೆ ಮತ್ತೆ ಟೈಮು ಆಗಿದೆ ಅಂತ ಹೇಳಿದಾಗ ನಾವು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು, ಅದನ್ನ ನಾವು ತಿನ್ಲಿಕ್ಕೆ ಅವಾಗ ತಿನ್ಬೇಕು. ಸೊ ಈ ರೀತಿ ನಾವು ಋತು ಬುಕ್ ಅಂತ ಒಂದು ಕನ್ಸೆಪ್ಟ್, ಇದನ್ನ ಖಂಡಿತವಾಗ್ಲೂ ಫಾಲೋ ಮಾಡಬೇಕು. ಎರಡನೇದೇನಪ್ಪಾ ಅಂತ ಹೇಳಿದ್ರೆ ನಿದ್ರೆ. ರಾತ್ರಿ ಜಾಗರಣೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದರಿಂದ ಶಕ್ತಿ ಏನಿದೆ ಅದು ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಅದು ಯಾವುದೇ ಶಕ್ತಿ ಇರಬಹುದು, ಓವರ್ ಆಲ್ ಎನರ್ಜಿ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ರಾತ್ರಿ ಜಾಗರಣೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಏನ್ ಸರ್ ರಾತ್ರಿ ಜಾಗರಣೆ ಅಂತ ಹೇಳಿದ್ರೆ, ರಾತ್ರಿ 10, 10:30, 11 ಗಂಟೆ ಮೇಲೆ ಎಚ್ಚರಿರುವಂಥದ್ದು. ಯಾರಿಗೆಲ್ಲ ನೈಟ್ ಶಿಫ್ಟ್ಸ್ ಇದೆ ಅವ್ರಿಗೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ಪರವಾಗಿಲ್ಲ, ಅವರಿಗೆ ನಾವು ಬೇರೆ ಟ್ರೈನಿಂಗ್ ಮಾಡ್ತೇವೆ. ಬಟ್ ಯಾರಿಗೆಲ್ಲ ಅನುಕೂಲ ಇದೆ ಅವರೆಲ್ಲ ಯಾವುದೋ ಸೀರೀಸ್ ನೋಡ್ಕೊಂಡು ಕೂತ್ಕೊಳ್ಳೋದು, ಟಿವಿ ನೋಡ್ಕೊಂಡು ಕೂತ್ಕೊಳ್ಳೋದು, ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು ಬೇಡ. ಅವರು ನಿದ್ರೆ ಮಾಡೋದು ಒಳ್ಳೇದು. ಅದೇ ರೀತಿ ಊಟದ ಸಮಯ ಕೂಡ ತುಂಬಾ ಮುಂಚೆನೆ ಇರಬೇಕು. 7-7:30 ಸಂಜೆ ಅಷ್ಟೊತ್ತಿಗೆ ಊಟ ಆಗಿ ಹೋಗ್ಬೇಕು, ಅದು ತುಂಬಾ ಒಳ್ಳೇದು. ಇನ್ನು ವ್ಯಾಯಾಮ, ಅರ್ಧ ಶಕ್ತಿ. ನಾನು ಹಲವಾರು ವಿಡಿಯೋಸ್ಗಳಲ್ಲಿ ಹೇಳಿದ್ದೇನೆ ಇದನ್ನ. ಪ್ರತಿನಿತ್ಯವೂ ಕೂಡ 40 ನಿಮಿಷದಷ್ಟು ವ್ಯಾಯಾಮ, ಯೋಗ, ಪ್ರಾಣಾಯಾಮ ಇರಬಹುದು, ಖಂಡಿತವಾಗ್ಲೂ ಮಾಡಬೇಕು. ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ವ್ಯಾಯಾಮವನ್ನು ಮಾಡಬೇಕು. ನಮ್ಮ ಶಕ್ತಿ ಮೀರಿ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದಕ್ಕಿಂತ ಬದಲು ನಮ್ಮ ಅರ್ಧ ಶಕ್ತಿ ಎಷ್ಟಿದೆ ಅಷ್ಟೇ ಮಾತ್ರ ನಾವು ವ್ಯಾಯಾಮ ಮಾಡಬೇಕು. ಯಾರೆಲ್ಲ ಜಿಮ್ಮಿಗೆ ಹೋಗ್ತಾ ಇದ್ದೀರಿ, 20 kg ನಾವು ಡಂಬಲ್ ಅನ್ನ ಈಸಿಯಾಗಿ ಎತ್ಬಹುದು ಅಂತ ಹೇಳಿದ್ರೆ ಅಲ್ಲಿ 10 kg ಮಾತ್ರ ನಾವು ಎಕ್ಸರ್ಸೈಸ್ ಮಾಡುವಂಥದ್ದು. 10 kg ಮಾತ್ರ ಎಕ್ಸರ್ಸೈಸ್ ಮಾಡುವಂಥದ್ದು ಅರ್ಧ ಶಕ್ತಿಯ ಡೆಫಿನಿಷನ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಸೊ ಇದು ಒಂದು ವ್ಯಾಯಾಮದ ಮೂಲಕ. ನಾಲ್ಕನೇದೇನಪ್ಪಾ ಅಂತ ಹೇಳಿದ್ರೆ ಸ್ಕ್ರೀನ್ ಟೈಮ್. ನಾನು ಹೇಳಿದೆ ಆಲ್ರೆಡಿ, ಡಿಜಿಟಲ್ ಡಿಟಾಕ್ಸ್. ನಮ್ಮ ಮೊಬೈಲ್ ಆಗಲಿ, ಟ್ಯಾಬ್ಲೆಟ್ ಆಗಲಿ, ಅಥವಾ ಉಪಕರಣಗಳೇನಿದೆ, ಗ್ಯಾಜೆಟ್ಸ್ ಏನಿದೆ, ಅದರಿಂದ ಉಪವಾಸ ಮಾಡುವಂಥದ್ದಕ್ಕೆ ನಾವು ಡಿಜಿಟಲ್ ಡಿಟಾಕ್ಸ್ ಅಂತ ಹೇಳ್ತೇವೆ. ಅದನ್ನ ಖಂಡಿತವಾಗ್ಲೂ ಮಾಡಬೇಕು. ಇದರಿಂದ ನಮ್ಮ ಓವರ್ ಆಲ್ ಶಕ್ತಿ, ಮಾನಸಿಕ ಶಕ್ತಿ, ಶಾರೀರಿಕ ಶಕ್ತಿ ಎಲ್ಲ ಕೂಡ ವರ್ಧಿಸ್ತದೆ. ಒಳ್ಳೇದು ಇದು. ಸೊ ಇದನ್ನ ಖಂಡಿತವಾಗ್ಲೂ ಫಾಲೋ ಮಾಡಬೇಕು. ಇನ್ನೊಂದು 2 ಕೊನೆಯದಾಗಿ ಏನಪ್ಪಾ ಅಂತ ಹೇಳಿದ್ರೆ ಕಂಟೆಂಟ್ಮೆಂಟ್ ಅಂತ. ಒಂದು ಮನಸ್ಥಿತಿ ಏನಿರುತ್ತೆ ಅದು ತುಂಬಾ ಸ್ಟೆಬಿಲಿಟಿ ಆಗಿರಬೇಕು, ಸ್ಟೇಬಲ್ ಆಗಿರಬೇಕು, ಸ್ಟೆಬಿಲಿಟಿಗೆ ಹತ್ರ ಇರಬೇಕು. ಯಾವುದೇ ಒಂದು ಕಾರಣಕ್ಕೂ ಕೂಡ ನಾವು ಕುಗ್ಗಿ ಹೋಗ್ಬಾರ್ದು. ಇದು ಕೂಡ ಶಕ್ತಿಗೆ ತುಂಬಾ ಹೆಲ್ಪ್ ಆಗುವಂಥದ್ದು. ಎಲ್ಲಿ ಬರೀ ಶಾರೀರಿಕ ಶಕ್ತಿ ಅಂತ ಅನ್ಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ತಿನ್ಕೊಂಡ್ಬಿಟ್ಟು ವ್ಯಾಯಾಮವನ್ನು ಮಾಡ್ಕೊಂಡ್ಬಿಟ್ಟು ಮಾನಸಿಕವಾಗಿ ನಾವು ಸ್ಟ್ರಾಂಗ್ ಆಗ್ಲಿಲ್ಲ ಅಥವಾ ಶಕ್ತಿಯುತ ಆಗ್ಲಿಲ್ಲ ಅಂತ ಹೇಳಿದ್ರೆ ಅವಾಗ ಶಾರೀರಿಕ ಶಕ್ತಿ ಕೂಡ ಕ್ಷೀಣ ಆಗಿ ಹೋಗ್ಬಿಡುತ್ತೆ. ಸೊ ಸಂತೋಷದಿಂದ ಇರುವಂಥದ್ದು, ಪ್ರಸನ್ನ ಆತ್ಮೇಂದ್ರಿಯ ಮನ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ.
ಪ್ರಸನ್ನವಾಗಿರಬೇಕು. ಪ್ರಸನ್ನ ಅಂದ್ರೆ ಸಂತೋಷ ಅಂತ. ಪ್ರಸನ್ನ ಆತ್ಮ ಇಂದ್ರಿಯ ಮನ. ಸೊ ಮನದ ಒಂದು ಪ್ರಸನ್ನತೆ, ಮನಸ್ಸಿನ ಪ್ರಸನ್ನತೆ ಏನಿದೆ ಅದನ್ನ ಖಂಡಿತವಾಗ್ಲೂ ನಾವು ಕಾಪಾಡ್ಕೊಳ್ಬೇಕು. ಅದಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಶಾರೀರಿಕ ಶಕ್ತಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಲ್ಲದೇನೆ ಕೆಲವೊಂದು ಗಿಡಮೂಲಿಕೆಗಳು, ಹಲವಾರು ಜನರಿಗೆ ಪ್ರಶ್ನೆ ಇರುತ್ತೆ, ಸರ್ ಅಶ್ವಗಂಧವನ್ನ ನಾವು ಬಳಸಬಹುದಾ, ಶತಾವರಿನ ನಾವು ಬಳಸಬಹುದಾ, ಬ್ರಾಹ್ಮಿನ ನಾವು ಬಳಸಬಹುದಾ, ತುಳಸಿನ ನಾವು ಬಳಸಬಹುದಾ ಅಂತ. ಖಂಡಿತವಾಗ್ಲೂ ಎಲ್ಲ ಕೂಡ ಬಳಸಬಹುದು. ಅದರ ಫಾರ್ಮಲ್ಲಿ, ಪೌಡರ್ ಫಾರ್ಮಲ್ಲಿ ಇರಬಹುದು. ಸಿಗೋದೇ ಇಲ್ಲ ಸರ್ ಪೌಡರ್, ನಮಗೆ ಗಿಡನೇ ಸಿಗಲ್ಲ, ತುಳಸಿ ಲೀವ್ಸೇ ಸಿಗಲ್ಲ ಅಂತ ಹೇಳಿದ್ರೆ ಕೊನೆ ಪಕ್ಷ ಅವರಿಗೆ ಕ್ಯಾಪ್ಸೂಲ್ ಫಾರ್ಮಲ್ಲ ಆದ್ರೂ ಬೇಕಾಗಿರುತ್ತೆ. ಆದ್ರೆ ಹಿಂಗಂತ ಹೇಳ್ಬಿಟ್ಟು ಪ್ರತಿನಿತ್ಯವೂ ಅದನ್ನ ಆಹಾರ ತಿನ್ನಂಗೆ ತಿನ್ನೋದಲ್ಲ. ಅದಕ್ಕೆ ನಿಯಮಿತವಾಗಿ ಕೆಲವೊಂದು ರೂಲ್ಸ್ಗಳಿರುತ್ತೆ. 1 ತಿಂಗಳು ಅಥವಾ 2 ತಿಂಗಳು ಮಾತ್ರ ನೀವು ಅದನ್ನ ತಗೊಂಡ್ಬಿಟ್ಟು ಮತ್ತೆ ಮುಂದೆ ಒಂದು ಆಹಾರದ ಪದ್ಧತಿಯಲ್ಲಿ, ವ್ಯಾಯಾಮದ ಪದ್ಧತಿಯಲ್ಲಿ, ನಿದ್ರೆಯ ಒಂದು ಡಿಸಿಪ್ಲಿನ್ ನಲ್ಲಿ ನೀವು ಮೇಂಟೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ ಆ ಶಕ್ತಿನ. ಸೊ ಅಶ್ವಗಂಧ ಪೌಡರ್ ರೂಪದಲ್ಲಿ ಸಿಗುತ್ತೆ. ನೀವು ಅದನ್ನ ಖಂಡಿತವಾಗ್ಲೂ ಹಾಲಿನಲ್ಲಿ ಬೆರೆಸಿ ತಗೊಳ್ಬಹುದು. ಯಾರಿಗೆಲ್ಲ ಹಾಲಿನಿಂದ ಅಲರ್ಜಿ ಇದೆ, ಹಾಲು ಆಗಲ್ಲ ಸರ್ ನನಗೆ, ಅಥವಾ ಹಾಲು ನನಗೆ ಸೇರಲ್ಲ ಅಂತ ಹೇಳೋರು ನೀರಿನಲ್ಲಿ ತಗೊಳ್ಬಹುದು ಖಂಡಿತವಾಗ್ಲೂ ಅಶ್ವಗಂಧವನ್ನ. ಅದೇ ರೀತಿ ಶತಾವರಿನ ಕೂಡ ಕನ್ಸ್ಯೂಮ್ ಮಾಡಬಹುದು, ಬ್ರಾಹ್ಮಿನ ಕನ್ಸ್ಯೂಮ್ ಮಾಡಬಹುದು. ಎಲ್ಲ ಕೂಡ ನಮ್ಮ ಆರೋಗ್ಯದ ಶಕ್ತಿಗೆ ತುಂಬಾ ಒಳ್ಳೆಯದು. ತುಳಸಿನ ನಾವು ಕನ್ಸ್ಯೂಮ್ ಮಾಡಬಹುದು, ತುಂಬಾ ಒಳ್ಳೆಯದು. ಇದು ಕೂಡ ನಾವು ಖಂಡಿತವಾಗ್ಲೂ ಫಾಲೋ ಮಾಡಬಹುದು. ಸೊ ಇದಿಷ್ಟೂ ಕೂಡ ಆಯುರ್ವೇದದ ಪ್ರಕಾರ ನಾವು ಶಕ್ತಿ ವರ್ಧನೆ ಹೇಗೆ ಮಾಡಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಕೊನೆಯದಾಗಿ 4 ಆಹಾರ ಪದಾರ್ಥಗಳು, ಇದರಿಂದ ನಮ್ಮ ಓವರ್ ಆಲ್ ಶಕ್ತಿ, ರೋಗ ನಿರೋಧಕ ಶಕ್ತಿ ಮತ್ತೆ ರಸಾಯನ ಅಂತ ಹೇಳುವಂತ ಆಹಾರಗಳು ಯಾವ್ದಾದಪ್ಪ ಅಂತ ಹೇಳಿದ್ರೆ ನೀರು, 2ನೇದು ಹಾಲು, 3ನೇದು ಜೇನುತುಪ್ಪ, 4ನೇದು ತುಪ್ಪ. ಇದೆಲ್ಲ ಕೂಡ ನಾವು ಸೇವನೆ ಮಾಡ್ತಾ ಇರಬೇಕು. ಸೊ ಇದೆಲ್ಲ ಕೂಡ ನಿಯಮಿತವಾಗಿ ಸೇವನೆ ಮಾಡ್ತಾ ಇರಬೇಕು. ಅವರವರ ಅನುಕೂಲದ ಪ್ರಕಾರ. ಎಲ್ಲದಕ್ಕೂ ಕೂಡ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ. ಕೆಲವೊಬ್ರು ಅದನ್ನ ತಗೊಳ್ಬಾರ್ದು ಅಂತ ಇರುತ್ತೆ, ಕೆಲವೊಬ್ರು ಅದನ್ನ ತಗೊಳ್ಬೇಕು ಅಂತ ಇರುತ್ತೆ. ಅದನ್ನ ಮುಂಬರುವ ಸಂಚಿಕೆಗಳಲ್ಲಿ ನಾನು ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.